ಹಾಯ್ ಸ್ನೇಹಿತರೆ, ನೋಡ್ರಿಲೆ ಯಾರ್ಯಾರಿಗೆಲ್ಲ ಚೀಪ್ಸ್ ತಿನ್ಬೇಕನ್ಸುತ್ತೆ. ಚೀಪ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಅವರಿಗೆಲ್ಲ ಅತ್ಯಂತ ಪ್ರಿಯವಾದಂಥ ಹಾಗೂ ಮನೆಯಲ್ಲೇ ಅತಿ ಸುಲಭವಾಗಿ ನೋಡ್ರಿ ನಿಮ್ಗೆ ನೋಡ್ರಿ ಗೊತ್ತಾಗೋದು ಎಷ್ಟು ಸಾಫ್ಟಾಗಿ ಕುರುಮ ತಿನ್ನಾಕ ನಿಂತ್ರಂತೂ ಸುಮ್ಮನೆ ಹಂಗೆ ಬ್ಯಾಗ್ ಇಟ್ಟರೆ ಕರಗ್ ತಗೊಂತಾರಲ್ಲ ಹಂಗಾಗಿ ಬಿಡುತ್ತೆ. ಇದು ಜಾಸ್ತಿ ಕಷ್ಟನೇ ಬೇಕಿಲ್ಲ. ಇದು ಆಲೂ ಚಿಪ್ಸು ಅತ್ಯಂತ ಸುಲಭ ವಿಧಾನದಲ್ಲಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್. ಇದಕ್ಕೇನು ಭಾಳ ಟೈಮು ಬೇಕಾಗಿಲ್ಲ, ಭಾಳಷ್ಟು ಐಟಮ್ನೂ ಬೇಕಾಗಿಲ್ಲ. ಅತಿ ಸುಲಭವಾಗಿ ಮಾಡುವಂಥದ್ದು ನೋಡ್ರಿ. ಕುರುಮ್ ಹಾಗೆ ತಿನ್ನೋಕೆ ಹೋದ್ರೆ ಹಾಗೆ ತಿಂತಾನೆ ಇರ್ಬೇಕನ್ಸುತ್ತೆ, ಬೇಜಾರಿಲ್ಲಂಗೆ. ಅಷ್ಟೊಂದು ಇಷ್ಟಪಟ್ಟು ತಿನ್ನೋಂಥ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಈ ಆಲೂಗಡ್ಡೆ ಚಿಪ್ಸು. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಆಲೂಗಡ್ಡೆ ಸಂಡಿಗೆ ಅಂತೀವಿ. ಇವನು ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಇವತ್ತಿನ ದಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಬರ್ರಿ ನಾನು ಹೆಂಗೆ ಮಾಡಿದ್ದೀನಿ, ನಮ್ಮ ಮನೇಲಿ ಹೆಂಗೆ ಮಾಡ್ತಿದ್ರಲ್ಲ ನಮ್ಮಮ್ಮದು ಅದೇ ವಿಧಾನದಲ್ಲೇ ನಾನು ಮಾಡಿರೋದು. ಜಸ್ಟ್ ಇವತ್ತೇ ಬೆಳಿಗ್ಗೆ ನಾನು ಆಲೂಗಡ್ಡೆನೆಲ್ಲ ರೆಡಿ ಮಾಡ್ಕೊಂಡಿರೋದು, ಒಣಗಿಸಿರೋದು. ಈಗ ಮಧ್ಯಾಹ್ನ 4 ಗಂಟೆ ಆಗೈತಿ, ಆಲ್ರೆಡಿ ಒಣಗಿದ್ದುವ. ಹಾಗಾಗಿ ಇವಾಗ ತಂದು ಕರ್ಕೊಂಡಿದ್ದೀನಿ ನೋಡ್ರಿ. ಬರ್ರಿ ಹಂಗಾರೆ ಈ ಆಲೂಗಡ್ಡೆ ಚಿಪ್ಸನ್ನು ಹೆಂಗೆ ಮಾಡಿದ್ದೀನಿ ಅಂತ ನೋಡೋಣ. ನೋಡ್ರಿ ಇಲ್ಲಿ ಈ ಆಲೂಗಡ್ಡೆ ಸಂಡಿಗೆ ಮಾಡೋಕೆ ನಾನು ಇಲ್ಲಿ ಬೆಳಿಗ್ಗೆ ಇವನ್ನ ರಾತ್ರಿನೇ ತೊಗೊಂಬಂದಿದ್ದೆ. ಸಂತೆಯಿಂದ ತಂದಿರೋ ಆಲೂಗಡ್ಡೆನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಆರಾಕಿಟ್ಟಿದ್ದೆ. ಇವಾಗ ಬೆಳಗಿನ ಜಾವ ಅವನ್ನ ನಾನು ದಪ್ಪ ಸೈಜಲ್ಲಿ ಒಂದು 6 ಆಲೂಗಡ್ಡೆಯನ್ನು ತೊಗೊಂಡು ಅಷ್ಟರಲ್ಲೇ ಮಾಡಿದ್ದೀನಿ ಇವತ್ತು. ಆ ಆಲೂಗಡ್ಡೆಯನ್ನು ತೊಳೆದಿರುವಂಥ ಆಲೂಗಡ್ಡೆನ ಕೆಳಗೊಂದು ಪಾತ್ರೆ ಒಳಗೆ ನೀರು ಹಾಕ್ಕೋಬೇಕು. ಅದರ ಮೇಲೆ ಚೀಸ್ ಮಾಡೋದು ಪ್ಲೇಟ್ ಇರುತ್ತಲ್ಲ ಅದರಾಗೆ ನೀಟಾಗಿ ಈ ಥರನಾಗಿ ಈಗ ನಾನು ಮಾಡ್ತಾಯಿದ್ದೀನಲ್ಲ ಈ ಥರನಾಗಿ ಚಿಪ್ಸ್ ಮಾಡ್ತಾ ಅದ್ರೊಳಗೆ ಬಿಡ್ತಾ ಇರಬೇಕು. ಮೇಲೆ ಇದು ಎಕ್ಸ್ಟ್ರಾ ಇರೋ ಪಾರ್ಟನ್ನು ಎಷ್ಟು ಬರುತ್ತೋ ಅಷ್ಟಕ್ಕೆ ಹಾಕಿ ಆಮೇಲೆ ಅದನ್ನು ಎಕ್ಸ್ಟ್ರಾ ಇರೋದನ್ನು ತೆಗಿತಾಯಿದ್ದೀನಿ. ಇಷ್ಟೇ ನೋಡಿರಿ, ಭಾಳ ಸಿಂಪಲ್ಲಾಗಿದೆ, ಏನು ಭಾಳ ಕಷ್ಟ ಏನಿಲ್ಲ. ಇದನ್ನು ಯಾಕೆ ನಾವು ನೀರಲ್ಲೇ ಮಾಡಬೇಕು ಅಂದರೆ ಇದರಲ್ಲಿ ಇರ್ತಕ್ಕಂಥ ಸ್ಟಾರ್ಚ್ ಅಂಶ ಇರುತ್ತಲ್ಲ, ಹಾಗಾಗಿ ಅದು ನಾವು ನೀರಲ್ಲಿ ಹಿಂಗೆ ಹಾಕೊಳ್ದೇ ಇದ್ರೆ ಅದು ಅದ್ರ ಮೇಲೆ ಕುಂತು ಕಪ್ಪಾಗಿಬಿಡುತ್ತೆ. ಹಾಗೆ ನಾನು ಎಲ್ಲ 6 ಆಲೂಗಡ್ಡೆನ ಹಂಗೆ ಸ್ಲೈಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ 3 ರಿಂದ 4 ಇದರಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿರಿ. ಮೊದಲಿಗೆ ಒಂದರಾಗ ಹಾಕ್ಕೊಂಡಿದ್ದೀನಿ, ಅವು ಎಷ್ಟು ಕೆಂಪಾಗಿದ್ದಾವೆ ಅಂತ ನೀವೇ ನೋಡ್ಬೋದು. ಆಮೇಲೆ 2ನೇ ರೌಂಡ್ ಬಕೆಟಿಗೆ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ತೆಗೆದು ಮತ್ತೆ ಅದನ್ನು ಅದರೊಳಗೆ ತೊಳ್ಕೊಂಬಿಟ್ಟು ಇನ್ನೊಂದು ಪಾತ್ರೆಗೆ ಮತ್ತೆ ಒಂದು ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಮತ್ತೆ ಇನ್ನು 4ನೇ ರೌಂಡಿಗೆ ಇನ್ನೊಂದು ದೊಡ್ಡ ಬುಟ್ಟಿಯಲ್ಲಿ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. 4 ರಿಂದ 5 ಸಾರಿ ತೊಳಿಬೇಕಿದೆ. ನಾವು ಎಷ್ಟು ತೊಳ್ಕೊತೀವೋ ಅಷ್ಟು ಅದರಲ್ಲಿ ಇರ್ತಕ್ಕಂಥ ಸ್ಟಾರ್ಚ್ ನೀವು ನೋಡ್ತಿರ್ಬೋದು. ನೀರು ಒಂದರಿಂದ ಒಂದು ಎಷ್ಟು ಡಿಫ್ರೆಂಟ್ ಆಗಿದೆ. ಕೊನೆ ಸರಿ ಬಂದ ನೋಡಿರಿ, ಇಷ್ಟೇ ತಿಳಿ ಆಗಬೇಕು. ಅವೆಲ್ಲ ನೀರಿರೋದು ಟ್ರಾನ್ಸ್ಪರೆಂಟಾಗಿ ಕಾಣೋಂಗೆ ಅದ್ರ ಮೇಲೆ ಇರ್ತಕ್ಕಂಥ ಸ್ಟಾರ್ಚ್ ಅಂಶ ಎಲ್ಲ ಹೋಗಬೇಕು. ಅಷ್ಟು ನೀಟಾಗಿ ನಾವು ತೊಳ್ಕೊಬೇಕು. ಇದೇ ಇಂಪಾರ್ಟೆಂಟ್ ಇಲ್ಲಿ. ನಾವು ತೊಳೆಯೋದು ಕ್ಲೀನಾಗಿ ತೊಳ್ಕೊಲಿಲ್ಲ, ಹಂಗಂಗೆ ಮಾಡಿಬಿಟ್ಟು ಅಂದರೆ ಕೆಂಪಾಗಿಬಿಡ್ತಾವೆ ಸಂಡಿಗೆ. ಹಿಂಗೆ ಮಾಡಿದಷ್ಟು ಬಿಳಿ ಬರ್ತಾವೆ ನೋಡಿರಿ. 1 ರಿಂದ 2 ರಿಂದ 3 ರಿಂದ 4ನೇ ಪಾತ್ರೆ ಬರುವಷ್ಟೊತ್ತಿಗೆ ಅದು ನೀರು ಎಷ್ಟೊಂದು ಆಮೇಲೆ ತಿಳಿಯಾಗೈತಿ. ಇದು ಫಸ್ಟಿಗೆ ತಳದಾಗಿದೆಯಲ್ಲ ಈ ಥರನಾಗಿ ವೈಟು, ಅದು ವೈಟ್ ಇರಬಾರ್ದು ನೋಡಿರಿ. ಅದಿತ್ತು ಅಂದ್ರೆ ಸಂಡಿಗೆನೂ ಚೆನ್ನಾಗಾಗಲ್ಲ. ಆಮೇಲೆ ನೋಡೋಕ್ಕೂ ಕೂಡ ಕಪ್ಪಾಗಿಬಿಡ್ತಾವೆ ನೋಡಿರಿ ಹೆಂಗೆ ಬಿಳಿ ಉಳಿದಿದೆ ಅಂತ. ಇದೆಲ್ಲ ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ 4 ರಿಂದ 5 ಸತಿ ತೊಳೆಯೋದು ಇಂಪಾರ್ಟೆಂಟ್. ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ನಾನೊಂದು ಅದು ತೂತು ಇರುತ್ತಲ್ಲ ಅಂಥ ಬುಟ್ಟಿ ಒಳಗೆ ಹಾಕಿ ನೀರು ಬಸಿಯಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಲೆ ಮೇಲೆ ಒಂದು ಬುಟ್ಟಿಯಲ್ಲಿ ನಾನು ಇನ್ನೊಂದು ನೀರನ್ನು ಕುದಿಯಾಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಸ್ಟಾರ್ಟ್ ಆಗ್ತಿದ್ದಂಗೆ ಅದಕ್ಕೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬೇಕು. ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು, ಮತ್ತೇನೂ ಹಾಕೋಂಗಿಲ್ಲ ನೋಡಿರಿ. ಈ ಆಲೂಗಡ್ಡೆ ಚಿಪ್ಸ್ ಸಂಡಿಗೆನ ಮಾಡ್ಕೊಳಕ್ಕೆ ಆ ಉಪ್ಪೆಲ್ಲ ಕರಗಿದ ಮೇಲೆ ನೀರು ಕುದೀತಾ ಇರುತ್ತಲ್ಲ ಆವಾಗ ಕೈ ಆಡಿಸ್ಕೊಂಡ್ಬಿಟ್ಟು ನಾವೇನು ಇಷ್ಟೊತ್ತನ ಕ್ಲೀನಾಗಿ 4 ರಿಂದ 5 ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಸ್ಲೈಸಸನ್ನು, ಇವನ್ನೆಲ್ಲವನ್ನು ಇವಾಗ ಕುದಿಯೋ ನೀರಿಗೆ ಹಾಕಿ ಏನು ಭಾಳ ತಿನ್ನಬೇಕಾಗಿಲ್ಲ, ಒಂದು 5 ನಿಮಿಷ ಸಾಕು. ಯಾಕೆ ಗೊತ್ತಾ, ಆಲ್ರೆಡಿ ತೆಳವು ಸ್ಲೈಸಸ್ ಇರೋದ್ರಿಂದ ಬೇಗ ಬೆಂದುಬಿಡ್ತವೆ. ಒಂದೊಂದು ಸತಿ ಹಿಂಗೆಲ್ಲ ಕ್ಲೀನಾಗಿ ಹಾಕಿದ ಮೇಲೆ ತಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಸೈಡಿಂದ ಎಲ್ಲನೂ ನಾವು ಒಂದು ಉದ್ದ ಚಮಚೆಯನ್ನು ತೊಗೊಂಡು ಅಥವಾ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರಿಂದ ತಗೊಂಡು ಹಿಂಗೆ ತಳಗಿಂದ ಮೇಲೆ, ಮೇಲಿಂದ ತಳಗೆ ಕ್ಲೀನಾಗಿ ಬೆರೆಸ್ತಾ ಇರಬೇಕು ಅವನ್ನ. ಹಂಗೆ ಬೆರೆಸೋದ್ರಿಂದ ನಾವು ಆಲ್ರೆಡಿ ನೀರಿಗೆ ಉಪ್ಪು ಹಾಕಿರ್ತೀವಲ್ವ, ಆ ಉಪ್ಪಿನ ಅಂಶ ಆಲೂಗಡ್ಡೆ ಸ್ಲೈಸಿಗೆ ಹೀರ್ಕೊಳತ್ತೆ. ಇವಾಗ ಹಂಗೆ ಮಾಡಿ ಮತ್ತೆ ಒಂದು ಸ್ವಲ್ಪ ಮುಚ್ಚೋದು, ಮತ್ತು 1 ನಿಮಿಷ ಬಿಟ್ಟು
ಮತ್ತು ಅದನ್ನು ಮುಚ್ಚಿರ್ತೀವಲ್ಲ ಆವಾಗ ಮತ್ತೆ ಒಂದು ನಿಮಿಷ ಆದಮೇಲೆ ತೆಗೆದು ಮತ್ತೊಂದು ಸತಿ ಅವನ್ನೆಲ್ಲ ಕ್ಲೀನಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಯಾಕೆ ಹಿಂಗೆ ಮಾಡಬೇಕು ಅಂದ್ರೆ ಕೆಳಗಿನವು ಇಲ್ಲ ನೀಟಾಗಿ ಬೆಂದ್ಕೊಂಬಿಡ್ತಾವೆ, ಮೇಲಿನ ಸೈಡು ಬೆಂದಿರಲ್ಲ, ಇಲ್ಲ ಕೆಳಗಿನವೆಲ್ಲ ಜಾಸ್ತಿ ಬೆಂದು ಪುಡಿ ಆಗಕ್ಕೆ ಹತ್ಬಿಡ್ತಾವೆ, ಮೇಲಿನವು ಹಾಗೆ ಗಟ್ಟಿ ಉಳಿತವೆ. ಹಂಗಾಗಬಾರ್ದು ಅಂದ್ರೆ ನಾವು ಮೇಲಿಂದ ತೆಳಗಿಂದ ಎಲ್ಲನೂ ಹೀಗೆ ಕ್ಲೀನಾಗಿ ಮಾಡ್ತಾ ಇರ್ಬೇಕು. ಒಂದೊಂದು ನಿಮಿಷ ಮುಚ್ಚಿ ಬೇಯಿಸಾದ್ಮೇಲೆ ಉರಿಯನ್ನು ಯಾವುದೇ ಕಾರಣಕ್ಕೂ ಲೋ ಏನು ಮಾಡಬೇಡ್ರಿ. ನಾವು ಏನು ನೀರು ಕುದಿಬೇಕಾದ್ರೆ ಏನು ಹೈ ಫ್ಲೇಮ್ ಮೇಲೆ ಇಟ್ಟಿದ್ವಲ್ಲ ಅದೇ ಒಂದು ಇದರಲ್ಲೇ ಇರಲಿ. ಅವನ್ನ ಹಿಡಿದು ನೋಡಬೇಕು ನೀವು. ನಾವು ಸ್ಲೈಸ್ ಮುಟ್ಟಿದಾಗ ಮೆತ್ತಗೆ ಗೊತ್ತಾಗ್ಬಿಡುತ್ತೆ ಬೆಂದೈತಿ ಇಲ್ಲ ಅಂತ. ಬೆಂದಿತ್ತಂದರೆ ಅದನ್ನು ಒಂದು ಆಲೂಗಡ್ಡೆ ಸ್ಲೈಸನ್ನು ನಾನು ತೊಗೊಂಡು ಹಿಂಗೆ ಫೋಲ್ಡ್ ಮಾಡಿದರೆ ಮುರಿಯುತ್ತೆ. ಆಮೇಲೆ ಮೆತ್ತಗಾಗಿರುತ್ತಲ್ಲ ಆವಾಗ ನಾವು ಅದನ್ನು ತಕ್ಕೋಬೋದು. ಅಲ್ಲಿವರೆಗೂ ಒಂದು 5 ನಿಮಿಷ, ಭಾಳ ಇದ್ದು ಅಂದ್ರೆ ಒಂದು 10 ನಿಮಿಷ ತಗೊಳತ್ತೆ, ಇಲ್ಲಪ್ಪ ಅಂದ್ರೆ ಒಂದು 5 ನಿಮಿಷ. ನಾನು ತಗೊಂಡಿರೋ 6 ಆಲೂಗಡ್ಡೆ ಬಟಾಟೆ 6 ಆಲೂಗಡ್ಡೆಯಿಂದ ಇವತ್ತು ಮಾಡಿರ್ತಕ್ಕಂಥವು ಒಂದು ಪಾತ್ರೆ ಇಷ್ಟು ಆಗಿದ್ವು. ಅದು 5 ನಿಮಿಷಕ್ಕೆ ಆದವು. ನಾವು ಜಸ್ಟ್ 5 ನಿಮಿಷನೇ ಬೇಯಿಸ್ಕೊಂಡಿರೋದು ನೋಡಿ, ಜಾಸ್ತಿನೂ ಬೇಯಿಸೋಂಗಿಲ್ಲ. ಇವನ್ನ ಹಸಿವೂ ಹಾಕೋಂಗಿಲ್ಲ. ಹಸಿದು ಹಾಕಿದ್ರೆ ಅದು ಕರೆದ ಮೇಲೆ ಟೇಸ್ಟ್ ಅದೇ ಬೇರೆ ಬರುತ್ತೆ. ಈ ಥರನ ಬೇಯಿಸಿ ಹಾಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ನಾನು ಆಲ್ರೆಡಿನೇ ಅದು ಸಾನಿಸ್ಲಿಕ್ಕೆ ಅಂತ ಒಂದು ನೀರು ಸೋಸಿ ಹೋಗುವಂಥ ಬುಟ್ಟಿ ಇಟ್ಕೊಂಡಿಲ್ಲ, ಅದೇ ಬುಟ್ಟಿ ಕೆಳಗಡೆ ಒಂದು ಬುಟ್ಟಿ ಇಟ್ಕೊಂಡು ಇವನ್ನೆಲ್ಲನೂ ಈಗ ಬೆಂದಿರೋವುಗಳನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟಿದ್ದೆ. ಆಮೇಲೆ ತೆಗ್ದು ಆ ಪಾತ್ರೆಗೆ ಹಾಕ್ಕೊಂಡು ನೀರು ಬಸಿಯಕ್ಕೆ ಇಟ್ಕೊತಾ ಇದ್ದೀನಿ. ನೀರು ಕ್ಲೀನಾಗಿ ಬಸಿಬೇಕು. ನಾವು ಹೊರಗಡೆ ಆರಕ್ಕೆ ಹಾಕ್ತೀವಲ್ಲ, ಇಲ್ಲಿ ನೀರು ಚೆನ್ನಾಗಿ ಬಸಿದು ಅಂದರೆ ಬೇಗನೆ ಒಣಕೊಂಬಿಡ್ತವೆ. ನಾವು ನೀರೇ ತೊಗೊಂಡು ಹಂಗೆ ನೀರೊಳಗೇ ಹಾಕಿಬಿಟ್ರೆ ಅದು ಸರಿಯಾಗಿ ಬೇಗ ಒಣಗಲ್ಲ. ಅದಕ್ಕೆ ಇವಾಗ ನೋಡ್ರಿ ನಾನು ಇದರಲ್ಲೇ ಕುದಿಯೋಕ್ಕಿಟ್ಟಿರೋ ಪಾತ್ರೆಯಿಂದ ಎಲ್ಲನೂ ತಕ್ಕೊಂಡು ಈಗ ಹೊರಗಡೆ ಬಿಸಿಲಿಗೆ ಒಂದು ಕವರನ್ನು ಹಾಸಿಬಿಟ್ಟು ನನ್ನ ಮಗಳು ಹಾಕ್ತಾಯಿದ್ದಾಳೆ. ಇಂಥದ್ದೇನಾನ ಇದ್ದರೆ ಪಾಪ ಮಾಡಿಬಿಡ್ತಾರೆ. ಮಗಳು ಮಗ ಇಬ್ಬರು ಸೇರ್ಕೊಂಡು ಅವರೇ ಒಣಗಾಕಿ ಅವರೇ ರೆಡಿ ಮಾಡಿಬಿಡ್ತಾರೆ. ಹಪ್ಪಳ ಸಂಡಿಗೆ ಏನೋ ಹಾಕಬೇಕಿದ್ರು ಹೆಲ್ಪ್ ಮಾಡ್ತಾರೆ. ಇವಾಗ ನೋಡ್ರಿ ಇವೆಲ್ಲ ಬೇಯಿಸ್ಕೊಂಡು ತಿರ್ಗಾ ನಾವು ನೀರು ಬಸ್ಕೊಂಡು ತೊಗೊಂಬಂದಿದ್ದೀವಲ್ಲ ಅವನ್ನ ನೀವು ಬಟ್ಟೆ ಮೇಲಾದ್ರೂ ಹಾಕೋಬೋದು, ಇಲ್ಲ ಕವರ್ ಮೇಲಾದರೂ ಹಾಕೋಬೋದು. ಇವನ್ನ ನಾನು ಇಲ್ಲೇ ಕವರ್ ಮೇಲೇ ಇದನ್ನು ಹಪ್ಪಳಕ್ಕೆ ಸಂಡಿಗೆಗೆ ಅಂತಲೇ ಒಂದು ಕವರ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಅದರೊಳಗೆ ಹಾಕಿ ಒಣಗಿಸ್ತಾ ಇದ್ದೀವಿ. ಈಗ ಎಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿರಿ, ನನ್ನ ಮಗಳು ಹಾಕ್ತಾ ಇದ್ದಾಳೆ. ಹಾಕಿ ಆದಮೇಲೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಒಣಗಿದಾವೆ. ಈಗ ನೋಡ್ಬೋದು ನೀವು ಹೆಂಗೆ ಒಣಕೊಂಡು ಮುದಿಡೋದಂಗೆ ಆಗಿಬಿಟ್ಟಿದ್ದಾವೆ. ಮತ್ತೆ ಕರೆದ್ಮೇಲೆ ಅವು ಚೆನ್ನಾಗಿ ಅಳ್ಕೊತವೆ. ಇಷ್ಟೇ ನೋಡಿರಿ ಆಲೂಗಡ್ಡೆ ಸಂಡಿಗೆ. ಒಂದು ದಿನದಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು. ಎಷ್ಟು ಬೇಕಾದಷ್ಟು ಈ ಸಂಡಿಗೆನ ಮಾಡಿ ಇಟ್ಕೊಂಬಿಟ್ರೆ ನಮಗೆ ವರ್ಷ ಪೂರ್ತಿ, ನೀವೇನು 2 ವರ್ಷ ಇಟ್ಟರು ಇವೇನೂ ಆಗಲ್ಲ ರೀ. ಇದಕ್ಕೆ ಎಣ್ಣೆ ಹಾಕಿರಲ್ಲ, ಏನಿಲ್ಲ, ಬರೀ ಬಿಸಿಲಿಗೆ ಒಣಗಿರ್ತಾವಲ್ಲ. ಹಾಗಾಗಿ ನೀವು 2 ವರ್ಷಕ್ಕಿಂತ ಹೆಚ್ಚಿಗೆ ಇಟ್ಕೊಂಡ್ರೂ ಕೂಡ ಇವು ಯಾವತ್ತೂ ಹಾಳಾಗಲ್ಲ ರೀ. ಈ ಐಟಮು ನೋಡಿರಿ ಕರಿತಾ ಇದ್ರೆ ತಕ್ಷಣಕ್ಕೆ ಇದನ್ನು ಎಣ್ಣೆ ಜಾಸ್ತಿ ಕಾಯಿಸ್ಕೋಬಾರ್ದು, ಅಷ್ಟೇ ಮೀಡಿಯಮಾಗಿ ಕಾದಿರಬೇಕು. ಕಾದ ತಕ್ಷಣ ಹಾಕಬೇಕು, ತಕ್ಷಣಕ್ಕೆ ತೆಗಿತಿರ್ಬೇಕು. ಯಾಕಂದರೆ ಭಾಳ ತೆಳು ಇರ್ತಾವಲ್ವ, ಹಾಗಾಗಿ ಬೇಗನೆ ಅಳ್ಕೊಂಬಿಡ್ತಾವೆ ಇವು. ಜಾಸ್ತಿ ಹೊತ್ತು ಬಿಟ್ಟರೆ ಕೆಂಪಾಗಿಬಿಡ್ತವೆ. ನೋಡಿದ್ರಲ್ವ, ಇಷ್ಟೇ ಮೀಡಿಯಮ್ ಉರಿಯಲ್ಲೇ ಎಣ್ಣೆ ಕಾಯಿಸ್ಕೊಂಬಿಟ್ಟು ಸ್ವಲ್ಪನೇ ಹಾಕಿ ತೆಗಿತಾ ಹೋದರೆ ನಮ್ಮದು ಚಿಪ್ಸ್ ರೆಡಿ ಆಗಿಬಿಟ್ಟು. ಇದಕ್ಕೆ ನೀವು ಬೇಕಂದರೆ ಮೇಲೆ ಚಾಟ್ ಮಸಾಲ ಖಾರ ಎಲ್ಲ ಹಾಕೋಬೋದು. ನಾನಿಲ್ಲೇನೂ ಹಾಕಿಲ್ಲ, ಜಸ್ಟ್ ಅರ್ಜೆಂಟಿಗೆ ಹಂಗೆ ನಿಮಗೆ ತೋರಿಸ್ಬೇಕು ಅಂತ ಒಣಗಿದ್ವು ಕರಿಬೇಕು ಅನ್ನಿಸ್ತು, ಕರೆದ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಹಾಗೇ ತಿಂತಾಯಿದ್ದೆ. ಕುರುಮ್ ಹಾಗೆ ತಿಂದರೆ ತಿಂತಾ ಇರಬೇಕು ಅನ್ನಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರ್ತವೆ. ನಾನು ಮಾಡಿರೋ ಇವತ್ತಿನ ಈ ಒಂದು ಆಲೂಗಡ್ಡೆ ಸಂಡಿಗೆ ಅಥವಾ ಚೀಪ್ಸು ಏನಂತೀರಿ ನೋಡಿರಿ, ಇದು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ. ಹಾಗೆ ನಮ್ಮ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡೋ ಮೂಲಕ ನಮ್ಮ ಫ್ಯಾಮ್ಲಿಯನ್ನು ದೊಡ್ಡ ಫ್ಯಾಮ್ಲಿಯಾಗಿ ಬೆಳೆಯೋದಕ್ಕೆ ಸಹಕಾರ ನೀಡಿರಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.